ಪೂಜೆ ಮಾಡುವಾಗ ದೇವರು ನೋಡುತ್ತಾನೆ ಅಂತ ಯೋಚಿಸೋ ಮನುಜ ಇನ್ನೊಬ್ಬರಿಗೆ ಮೋಸ ಮಾಡುವಾಗ ದೇವರು ನೋಡುತ್ತಾನೆ ಎಂದು ಯೋಚಿಸೋದೇ ಇಲ್ಲ. ದೇವರು ಬೇಕಂತಲೇ ಕೆಲವರನ್ನು ನಮ್ಮ ಜೀವನದಿಂದ ದೂರ ಮಾಡುತ್ತಾರೆ. ಯಾಕೆಂದರೆ ನಮಗೆ ಅವರ ಬಗ್ಗೆ ಗೊತ್ತಿರೋದಕ್ಕಿಂತ ಅದೆಷ್ಟೋ ವಿಷಯಗಳು ದೇವರಿಗೆ ಗೊತ್ತಿರುತ್ತೆ. ಬಡವರಿಗೆ ಏನೂ ಇಲ್ಲದಿದ್ದರೂ ಭಗವಂತ ಇದ್ದಾನೆ ಎನ್ನುವ ಧೈರ್ಯದಿಂದ ಬದುಕುತ್ತಾನೆ. ಶ್ರೀಮಂತನು ಈ ಸಂಪತ್ತನ್ನು ಹೋದ ಮೇಲೆ ನಾನು ಬದುಕುವುದು ಹೇಗೆ ಎನ್ನುವ ಭಯದಿಂದಲೇ ಸಾಯುತ್ತಾನೆ. ಯಾವಾಗಲೂ ಒಂದು ದೀಪದ ಥರ ಬದುಕಿ, ಯಾಕೆಂದರೆ ಆ ದೀಪ ಬಡವರ ಗುಡಿಸಲಲ್ಲೂ ಅದೇ ಬೆಳಕು, ರಾಜರ ಅರಮನೆಯಲ್ಲೂ ಅದೇ ಬೆಳಕನ್ನು ನೀಡುತ್ತದೆ. ನಮಗೆ ಒಳ್ಳೆಯದೇ ಆಗಲಿ ಅಥವಾ ಕೆಟ್ಟದ್ದೇ ಆಗಲಿ ಮೊದಲು ಯಾರಿಗೆ ಹೇಳಬೇಕು ಎಂದು ಮನಸ್ಸು ಬಯಸುತ್ತದೆಯೋ ಅವರನ್ನು ನಾವು ಈ ಪ್ರಪಂಚದಲ್ಲಿ ಹೆಚ್ಚು ಪ್ರೀತಿಸುತ್ತೇವೆ ಎಂದು ಅರ್ಥ. ಸಂಬಂಧಗಳಲ್ಲಿ ನಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿದ್ದೇವೆ ಎಂಬ ತೃಪ್ತಿ ನಮಗಿದ್ದರೆ ಸಾಕು. ಇನ್ನೊಬ್ಬರ ಹೊಗಳಿಕೆ ತೆಗಳಿಕೆ ಅವಶ್ಯಕತೆ ನಮಗಿಲ್ಲ. ನೇರವಾಗಿ ಮಾತಾಡೋರೆಲ್ಲ ಸಾಚಗಳಲ್ಲ. ಅವರಲ್ಲೂ ಒಬ್ಬ ಸಮಯ ಸಾಧಕನಿರುತ್ತಾನೆ. ಅನುಭವಿಸಿದ್ದಾಗಲೇ ಗೊತ್ತಾಗೋದು ಯಾವ ಹುತ್ತದಲ್ಲಿ ಯಾವ ಹಾವಿದೆ ಎಂದು. ಉಪ್ಪಿನಂತೆ ಕಟ್ಟು ಮಾತನಾಡುವವನೇ ನಿಜವಾದ ಸ್ನೇಹಿತ, ಸಕ್ಕರೆಯಂತೆ ಸಿಹಿ ಮಾತನಾಡುವವನೇ ನಯವಂಚಕ. ಅದಕ್ಕೆ ಹೇಳುವುದು, ಉಪ್ಪಿನಲ್ಲಿ ಉಳುವಿದ್ದ ಇತಿಹಾಸನೇ ಇಲ್ಲ, ಇತಿಹಾಸದಲ್ಲಿ ಹುಳು ಇಲ್ಲದ ಸಿಹಿಯೇ ಇಲ್ಲ. ಕೆಲವರು ತುಂಬ ಒಳ್ಳೆಯವರಂತೆ ಮುಖವಾಡ ಹಾಕಿಕೊಂಡು ಇರ್ತಾರೆ. ಅವರ ನಿಜ ರೂಪ ಜನರಿಗೆ ಗೊತ್ತಾಗುತ್ತೆ ಅನ್ನೋ ಭಯಕ್ಕೆ ಬೇರೆಯವರನ್ನೆಲ್ಲ ಕೆಟ್ಟವರಂತೆ ಸಮಾಜಕ್ಕೆ ತೋರಿಸುತ್ತಾರೆ. ದುರಂತ ಅಂದರೆ ನಮ್ಮ ಸಮಾಜನೂ ಅಂಥವರನ್ನೇ ನಂಬೋದು. ಬದುಕೊಂದು ಸಾಗರವಾದರೆ ಅದರಾಚೆ ಕಾಣುವ ದಡವನ್ನು ಮುಟ್ಟಬೇಕೆಂದು ಆಸೆ ಪಡುವ ಆಶಾವಾದಿಗಳು ನಾವು. ಆ ಓಟದಲ್ಲಿ ಪಡೆಯುವುದೂ ಏನಿಲ್ಲ, ಕಳೆದುಕೊಳ್ಳುವುದೂ ಏನಿಲ್ಲ. ಹಾಗಂತ ಓಟವನ್ನು ನಿಲ್ಲಿಸಲು ಆಗುವುದಿಲ್ಲ. ಆದರೆ ತಡ ಸಮೀಪಿಸಿದಂತೆ ಉಳಿಯುವುದು ನೆನಪುಗಳು ಮಾತ್ರ. ಅದರಲ್ಲಿ ಮನಸ್ಸಿಗೆ ಹಿತ ನೀಡುವ ಸುಂದರ ಹಳೆಗಳು ಕೆಲವು, ಮುಳ್ಳಿನಂತೆ ಚುಚ್ಚಿ ಚುಚ್ಚಿ ಕೊಲ್ಲುವ ಭುಗಿಲೆದ್ದ ಸುನಾಮಿಗಳು ಕೆಲವು. ಜೀವನವನ್ನು ಸಮುದ್ರಕ್ಕೆ ಹೋಲಿಸಲು ಕಾರಣ, ಸಮುದ್ರ ನೋಡಲು ಎಷ್ಟು ಶಾಂತವೋ ಒಮ್ಮೊಮ್ಮೆ ರುದ್ರತಾಂಡದಂತೆ ನರ್ತಿಸುತ್ತದೆ. ಹಾಗೆ ಜೀವನವೂ ಕೂಡ ಒಮ್ಮೆ ಸುಂದರ ಶಾಂತವೆನಿಸಿದ್ದರೆ ಅನಿರೀಕ್ಷಿತ ತಿರುವುಗಳು ಒಂದು ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತದೆ. ಸಮುದ್ರದಿಂದ ನಾವು ಕಲಿಯುವ ಪಾಠವೇನೆಂದರೆ ಯಾವುದೇ ಇಲ್ಲಿ ಶಾಶ್ವತವಲ್ಲ. ಅಲೆಗಳಂತೆ ಸುಖ ದುಃಖಗಳು ಬಂದು ಹೋಗಿ ಮಾಡುತ್ತದೆ. ಆದರೆ ನಮ್ಮ ಮನಸ್ಸು ಮಾತ್ರ ಸಂತೋಷದಿಂದ ಹಿಗ್ಗಲು ಬಿಡದೆ, ದುಃಖದಿಂದ ಕುಗ್ಗಲು ಬಿಡದೆ, ಜೀವನದಲ್ಲಿ ಎಂತಹ ಸಂದರ್ಭವನ್ನಾದರೂ ಅನಾವಶ್ಯಕತೆ ಎದುರಿಸಿ ದಡವನ್ನು ಸೇರಬೇಕು. ಕಂಡವರ ಮನೆಯ ಕತೆ ಹೇಳಿ ನೀವು ಏನೂ ಸಾಧಿಸಲು ಸಾಧ್ಯವಿಲ್ಲ. ಇಲ್ಲಿ ಯಾರು ಯಾರಿಗೆ ಪಾಠ ಕಲಿಸಲು ಬುದ್ಧಿ ಕಲಿಸಲು ಅಧಿಕಾರ ಇಲ್ಲ. ಪ್ರತಿ ಜೀವಿಗೂ ಹುಟ್ಟು ಸಾವು ಕಷ್ಟ ಸುಖ ನೋವು ಸಂಕಷ್ಟಗಳೆಂಬ ಹಣೆಬರಹ ಕಾರಣ. ಕಾಲಚಕ್ರದೊಳಗಡೆ ಯಾರ ಮೇಲೂ ಎತ್ತಬೇಕು, ಯಾರನ್ನ ಪಾತಾಳಕ್ಕೆ ತುಳಿಯಬೇಕು ಕಾಲ ನಿರ್ಣಯ ಮಾಡುತ್ತದೆ. ಹೂ ಅರಣ್ಯದಲ್ಲಿ ಇರಬೇಕು, ಹದ್ದು ಆಕಾಶದಲ್ಲಿ ಇರಬೇಕು. ಮನುಷ್ಯ ಸತ್ಯ ಧರ್ಮ ಸ್ವಂತ ಬುದ್ಧಿಯಿಂದ ನಡೆಯಬೇಕು. ಈ ಲೋಕದಲ್ಲಿ ಕೆಡುಕು ಬಯಸೋರೇ ಇರೋದು, ಒಳ್ಳೆಯದು ಬಯಸೋರು ಸ್ವಲ್ಪ ಬೆರಳೆಣಿಕೆಯಷ್ಟೇ ಇರುತ್ತೆ. ಅದಕ್ಕೋಸ್ಕರ ಯಾರು ಏನು ಹೇಳ್ತಾರೆ ಯಾರು ಏನು ಮಾಡ್ತಾರೆ ಅನ್ನೋದು ನಮಗೆ ಮುಖ್ಯವಲ್ಲ. ನಾವು ಹೇಗಿದ್ದೀವಿ ಅಂತ ನಮಗೆ ಗೊತ್ತಿದ್ರೆ ಸಾಕು. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.